ನಮಸ್ಕಾರ ಸರ್, ಏನು ಹೆಸರು ನಿಮ್ಮದು? ರವಿ ಅಂತ. ಯಾರು ಅಭ್ಯರ್ಥಿ ಆಗಬೇಕು ಸರ್ ಅಭ್ಯರ್ಥಿ ಬದಲಲ್ಲ, ಇಲ್ಲಿ ಮೇಯ್ನು ಚನ್ನಪಟ್ಟಣ ತಾಲೂಕಿಗೆ ಈಗ DCM ಅವರು ನಾವು ಚಿನ್ನದ ನಾಡು ಮಾಡ್ತೀವಿ ಅಂತ ಬಂದವ್ರೆ. ಇಲ್ಲಿ ಗಂಟ ಯಾರೂ ಬಂದಿರಲಿಲ್ಲ. ಇಲ್ಲಿ ಗೆಲುವು ಸೋಲು ಎಲ್ಲ ಅನುಭವಿಸ್ಬಿಟ್ಟವ್ರೆ ಯೋಗೇಶ್ವರರು ಮತ್ತು ಕುಮಾರಸ್ವಾಮಿ ಅವರು ಇವರು ಎಲ್ಲ ಜೊತೆಯಾಗಿ ಈಗ ಮೈತ್ರಿ ಅಭ್ಯರ್ಥಿನ ಗೆಲ್ಸಿದ್ದೀವಿ. ಈಗೇನಂದರೆ ಯಾರೇ ಅಭ್ಯರ್ಥಿ ಅಲ್ಲಿ ಇಲ್ಲಿ NDA ಅಭ್ಯರ್ಥಿ ಪಕ್ಕ ಅವರೇ ಗೆಲ್ಲೋದಿಲ್ಲಿ. ಮೈತ್ರಿ ಯಾರು ಅಭ್ಯರ್ಥಿ ಆಗ್ತಾರೋ ಅವರೇ ಗೆಲ್ಲೋದು. ಮೈತ್ರಿ ಅಭ್ಯರ್ಥಿ ಒಂದು, ಅದರಲ್ಲೂ ಯೋಗೇಶ್ವರರು ಎಲ್ಲ ಕೆಲಸನೂ ಮಾಡವ್ರೆ. ಅದರಲ್ಲೂ ಕುಮಾರಣ್ಣ ಸಪೋರ್ಟು ಇದೆ ಅವ್ರಿಗೆ. ಅವರು ಎಲ್ಲ ಅವ್ರ ಅಂತಿಮ ತೀರ್ಮಾನ ಮಾಡ್ಕೊಂಡು ಕ್ಯಾಂಡಿಡೇಟ್ ಆಗ್ತಾರೆ, ಇಲ್ಲಿ ಗೆಲ್ಲೋದೇ ಅವರು. ಅಕಸ್ಮಾತಾಗಿ CP ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೈ ತಪ್ಪಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತರೆ ಸಪೋರ್ಟ್ ಮಾಡ್ತೀರಾ? ಕಾರಣಕ್ಕೂ ನಿಲ್ಲ ಅವರು ಬಂಡಾಯ ಅಭ್ಯರ್ಥಿಗೆ. ಈಗ ಅವರೇ ನಿಂತ್ಕೊಳ್ಳಿ ಇವರೇ ನಿಂತ್ಕೊಳ್ಳಿ, NDA ಅಭ್ಯರ್ಥಿ ಸಪೋರ್ಟ್ ಇವ್ರದ್ದು ಸಪೋರ್ಟ್ ಅದೇ ಅವ್ರದ್ದು ಸಪೋರ್ಟ್ ಅದೇ. 100% ಯೋಗೇಶ್ವರ ಇಲ್ಲಿ ಟಿಕೆಟು. ನಮ್ಮ ಪ್ರಕಾರ ನಮ್ಮ ಸ್ಥಳೀಕರ ಬಗ್ಗೆ ಮಾತಾಡೋದಾದರೆ 100 ಯೋಗೇಶ್ವರೇ 100% ಗೆಲ್ಲೋದು ಅವರೇ. ಚಿನ್ನದ ನಾಡು ಮಾಡಬೇಕಂತ ಅಂದಿದ್ರೆ ಮಾಡ್ಬೋದಿತ್ತು 11 ತಿಂಗಳು ತಾವಿಂದ, 1 ವರ್ಷ ಆಯಿತು. ಈಗ 15 ದಿವಸ ತಾವಿಂದ ಎಲ್ಲ ದೇವಸ್ಥಾನಗಳು ಚನ್ನಪಟ್ಟಣ ಟೌನಲ್ಲಿ ಎಷ್ಟು ದೇವಸ್ಥಾನ ಅವೆ, ಹಳ್ಳಿಲಿ ಎಷ್ಟು ಎಲ್ಲ ದೇವಸ್ಥಾನಗಳು ಈಗ ಜ್ಞಾಪನ ಬಂದಿರುವೋ, ಅವಾಗಿಂದಿರಲಿವಾ? ಅದೇ ಇಲ್ಲಿ ಜನಗಳ ಆಯ್ಕೆ NDA ಅಭ್ಯರ್ಥಿ. ಏನು ಸರ್ ನಿಮ್ಮ ಹೆಸರು? ಸರ್ ಕಿರಣ್ ಬಾಬು ಅಂತ. ಸರ್ ಏನು ಹೇಳ್ತೀರಾ, ಈಗ ಯಾರು ಅಭ್ಯರ್ಥಿ ಆಗಬೇಕು ಮೈತ್ರಿ ಪಕ್ಷದಿಂದ? ಮೈತ್ರಿ ಅಭ್ಯರ್ಥಿಯಿಂದ JDS ಚಿಹ್ನೆಯಿಂದ ಪರವಾಗಿಲ್ಲ ಆದರೂ ಇಲ್ಲ, ಯೋಗೇಶ್ವರ ಇದ್ರೆ BJPಯಿಂದ ಆದರೂ ಪರವಾಗಿಲ್ಲ, ಯೋಗೇಶ್ವರ ನಿಂತರೆ ಯೋಗೇಶ್ವರ ಗೆದ್ದೇ ಗೆಲ್ತಾರೆ. ಯಾವುದೇ ಕಾರಣಕ್ಕೂ ಇದಿಲ್ಲ. ಈ ಕಾಂಗ್ರೆಸ್ನವ್ರು ಆಡಳಿತ ಎಲ್ಲರೂ ನೋಡಿದ್ದಾರೆ ಜನ, ಏನು ಸುಲಿಗೆ ಮಾಡ್ತಾವ್ರೆ ಜನಗಳಿಂದ. ಎಲ್ಲ ಪೊಲೀಸ್ ಇಲಾಖೆಯಿಂದನೇ ಆದರೂ ಆಗಲಿ ಏನೇ ಆಗಲಿ ಅಲ್ಲಿ ಸುಲಿಗೆ ಮಾಡೋಕೆ ನಿಂತ್ಬಿಟ್ಟಿದ್ದಾರೆ ಅವರು. ಈ ಬಸ್ನವ್ರು ಫ್ರೀ ಬಸ್ ಬಿಟ್ಟು ಏನು ಜನಗಳಿಗೆ ಒಳ್ಳೇದು ಮಾಡ್ತಾಯಿಲ್ಲ ಅವರು, ಇನ್ನೂ ಸುಲಿಗೆ ಡಬಲ್ ಮಾಡ್ತಾಯಿದ್ದಾರೆ ಅವ್ರಿಗೆ ಜನಗಳ ಹತ್ರ. ಅದರಿಂದ ಎಲ್ಲ ಜನ ಬೇಸತ್ತೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಯಾರೇ ನಿಂತ್ಕೊಳ್ಳಿ, ಸಿದ್ದರಾಮಯ್ಯನೇ ನಿಂತ್ಕೊಳ್ಳಿ, DK ಶಿವಕುಮಾರ್ ನಿಂತ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾರು ಗೆದ್ದಕ್ಕಾಗಲ್ಲ. ಇಲ್ಲಿ ದಳ BJP ಗೆದ್ದಿದ್ದಾರೆ. ಅದರಲ್ಲೂ ದಳದಿಂದ ಪಕ್ಷ ಚಿಹ್ನೆಯಿಂದ ಯೋಗೇಶ್ವರ ನಿಂತರೆ ಅವರು ಇದೇ ಕಳ್ಕೊತಾರೆ, ಠೇವಣಿನೇ ಕಳ್ಕೊತಾರೆ. ಚಿಹ್ನೆಯಿಂದ JDS ಚಿಹ್ನೆಯಿಂದ ನಾವು ದಳದವರೇ JDS ಚಿಹ್ನೆಯಿಂದ ಯೋಗೇಶ್ವರ ಟಿಕೆಟ್ ಕೊಟ್ಟರೆ ಯಾವುದೇ ಕಾರಣಕ್ಕೂ 100% ಗೆದ್ದೇ ಗೆಲ್ತಾರೆ. ದಳದ ಕೆಲವೊಂದಿಷ್ಟು ನಾಯಕರ ಜೊತೆಗೆ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡಿದ್ರಂತೆ ಮೊನ್ನೆ. ಅವ್ರು ಹೇಳಿದ್ರಂತೆ ಸರ್ CP ಯೋಗೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ಇಲ್ಲ, ಆ ಥರ ಏನಿಲ್ಲ ಸರ್. ಅದೇನೇ ಆದರೂ ನಮ್ಮ ಕುಮಾರಣ್ಣ ಬಗ್ಗೆ ಹರಿಸ್ತಾರೆ ಅವರು. ದಳದವರು ಆ ಥರ ಯಾರೂ ಇಲ್ಲ. ಅವರು ಜಯಮೂರ್ತಿ ಅವರೇ ಆಗಲಿ ಯಾರೇ ಆಗಲಿ ಯೋಗೇಶ್ವರೇ ಆಗಲಿ ಬೇಕಾದ್ರೆ ಅವರೇ ಚಿಹ್ನೆ ಕೊಟ್ಟರು ಯೋಗೇಶ್ವರ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇವರಿಬ್ಬರಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಯಾವುದೇ ಕಾರಣಕ್ಕೂ ಯಾರೇ ನಿಂತ್ಕೊಳ್ಳಿ ಇಬ್ಬರು ಸಪೋರ್ಟ್ ಮಾಡೇ BJP JDS ಇಂದ ಮೈತ್ರಿ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.